ಈ ವಾರದಲ್ಲಿ ರಿಲೀಸ್ ಆಗಿರುವಂತ ಮತ್ತೊಂದು ಕನ್ನಡ ಸಿನಿಮಾ ಅಯಗ್ರೀವ. ಧನ್ವೀರ್ ಅವರು ದರ್ಶನ ಅನ್ಕೊಂಡು ಫುಲ್ ಪ್ರಮೋಷನ್ ಮಾಡಿಸ್ಕೊತಾವ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ. ಅವ್ರು ಹೇಳಿದ್ರು ಅಂತ ಸಿನಿಮಾ ಯಾರಾದ್ರೂ ನೋಡೋದಕ್ ಹೋಗ್ತಾರ? ಇಲ್ಲ ಅವ್ರು ಪೋಸ್ಟ್ ಹಾಕಿದ್ರು ಅಂತ ಸಿನಿಮಾ ಯಾರಾದ್ರೂ ನೋಡೋದಕ್ ಹೋಗ್ತಾರ? ನೀವು ಮಾಡಿರೋ ಸಿನಿಮಾದಲ್ಲಿ ಜನಗಳಿಗೆ ಇಷ್ಟ ಆಗೋದಕ್ಕೆ ಏನಿದೆ? ಕಂಟೆಂಟ್, ಇದು ಮ್ಯಾಟ್ರ್ ಆಗೋದು. ಟೀಸರ್, ಆಕ್ಷನ್ ಟೀಸರ್ ಅಂತ ಬಿಟ್ಟಾಗ ಶುದ್ಧ ಲೈನ್ ಹೊಡೆದ್ಬಿಟ್ಟಿದ್ರೆ ಏನ್ ಈ ತರ ಬರೀ ದರ್ಶನ್ ಅಂತ ಅವ್ರಲ್ಲ ಹಿಂಗೂ ಮಾಡ್ತಾರ ಪ್ರಮೋಷನ್ ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಇದನ್ನೆಲ್ಲ ಬಿಟ್ಟು ಈಗ ಸಿನಿಮಾ ಕಡೆ ಬರೋಣ. ಅಯಗ್ರೀವ. ಧನ್ವೀರ್ ಅವರು ಇಲ್ಲಿ ಅಯಗ್ರೀವ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊತಾರೆ ಆಸ್ ಅ ಪೊಲೀಸ್ ಆಫೀಸರ್. ಇನ್ನ ಸಿಟಿ ಒಳಗಡೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದಷ್ಟು ಮರ್ಡರ್ಗಳು. ಅಂದ್ರೆ ಈ ಸಲ ಡಿಫ್ರೆಂಟ್ ಆಗಿ ಮನುಷ್ಯನಿಗೆ ತಲೆ ಇರಲ್ಲ, ತಲೆ ಜಾಗದಲ್ಲಿ ಬೇರೆ ಬೇರೆ ಪ್ರಾಣಿಗಳ ತಲೆ ಇರ್ತದೆ. ಒಂದ್ ರೀತಿ ಎಕ್ಸ್ಪೆರಿಮೆಂಟ್ ಆಗಿರುವಂತ ಡೆಡ್ ಬಾಡಿಗಳು. ಇದನ್ನೆಲ್ಲ ಯಾರು ಮಾಡ್ತಾ ಇದಾರೆ, ಏನಿಗೋಸ್ಕರ ಮಾಡ್ತಾ ಇದಾರೆ ಅನ್ನೋದನ್ನ ಈಗ ಅಣ್ಣ ಕಂಡಿಡಿಬೇಕು. ಇದೇ ಗಪ್ಪಲ್ಲಿ ಅಣ್ಣಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮದ್ವೆನೂ ಕೂಡ ಆಗ್ಬಿಡ್ತದೆ ಹೀರೋಯಿನ್ ಸಂಜನಾ ಮೇಡಮ್ ಜೊತೆಗೆ. ಹಾಗಿದ್ರೆ ಈ ಬಾಡಿಗಳೆಲ್ಲ ಯಾಕೆ ಬರ್ತಾ ಇದಾವೆ ಇಲ್ಲಿ? ಇದನ್ನೆಲ್ಲ ಯಾರು ಮಾಡ್ತಾ ಇದಾರೆ, ಏನಿಗೋಸ್ಕರ ಮಾಡ್ತಾ ಇದಾರೆ ಅನ್ನೋದನ್ನ ಅಣ್ಣ ಕಂಡಿಡಿತಾನ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಂಬಿಡಿ. ಮೊದಲನೇದಾಗಿ ಈ ಸಿನಿಮಾದ ಕಾನ್ಸೆಪ್ಟ್ ಸೂಪರ್ ಆಗಿತ್ತು. ಎಕ್ಸಿಕ್ಯೂಟ್ ನ ನೆಕ್ಸ್ಟ್ ಲೆವೆಲ್ ಅಲ್ಲೇ ಮಾಡಬಹುದಾಗಿತ್ತು. ಇನ್ನೂನು ಒಂದ್ ರೀತಿ ತಮಿಳಲ್ಲಿ ಬಂದಿರುವಂತ ರಾಟ್ಸಸನ್. ಈಗ್ಲೂ ಕೂಡ ಆ ಸಿನಿಮಾದ ಹೆಸರು ಕೇಳಿದ್ರೆ ವಾವ್ ಅನ್ಸುತ್ತಲ್ಲ, ಆ ಲೆವೆಲ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡಬಹುದಾಗಿತ್ತು. ಬಜೆಟ್ ಪ್ರಾಬ್ಲಮ್ ಇಲ್ಲ, ಎಕ್ಸಿಕ್ಯೂಷನ್ ಹಾಗೇನೆ ಎಡಿಟಿಂಗ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಜನಗಳ ಇಮ್ಯಾಜಿನೇಷನ್ ನೇ ಮೀರಿಸ್ಬಿಡ್ಬೇಕು ಅಂತ. ಅದು ಇಲ್ಲಿ ನಿಮ್ಗೆ ವರ್ಕೌಟ್ ಆಗಿಲ್ಲ. ಮೊದಲನೇದಾಗಿ ಕ್ರೈಮ್ ಸಸ್ಪೆನ್ಸ್ ಸಿನಿಮಾ ಅಂದ ಕೂಡ್ಲೇನೆ 70 to 80% ಫುಲ್ ಸಸ್ಪೆನ್ಸ್ ಅಲ್ಲೇ ಇರಬೇಕು. ಯಾಕಂದ್ರೆ ಮೊದ್ಲೇ ಆಡಿಯನ್ಸ್ ಗಳು ಸೆಟ್ ಆಗ್ಬಿಟ್ಟಿರ್ತಾರೆ. ಸಸ್ಪೆನ್ಸ್ ಸಿನಿಮಾ ಅಂತ ಹೇಳಿದ್ರೆ ಮೈಂಡ್ ಎಲ್ಲ ಆ ಕಡೆನೇ ಇರ್ತದೆ ಅಂತ ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ. ಬಟ್ ಕೆಲವೊಂದಷ್ಟು ಸೀನ್ಸ್ ಗಳು ಇಲ್ಲಿ ಅನ್ನೆಸೆಸಿಟಿ ಅಂತಾನೆ ಹೇಳ್ಬೋದು. ಇಲ್ಲಿ ಗಿಲ್ಲಿ ನಟ ಅವರ ಅಪಿಯರೆನ್ಸ್ ಕೊಟ್ಟಿರುವಂತ ಒಂದು ಸೀನು ಕೂಡ ಇದೆ. ಬಟ್ ಆ ಸೀನ್ ಅಲ್ಲಿ ಬರ್ಬೇಕಾದಂತ ಸಿಚುವೇಶನ್ಸ್ ಇರ್ಲಿಲ್ಲ. ಇದ್ರ ಜೊತೆಗೆ ಹೀರೋಯಿನ್ ಆ ಬ್ಯಾಕ್ಲಾಗ್ ಸ್ಟೋರಿನೂ ಕೂಡ ತೋರಿಸುವಂತ ಅವಶ್ಯಕತೆ ಇರ್ಲಿಲ್ಲ. ಆದ್ರೂ ಕೂಡ ತೋರಿಸಿದರೆ ಇರ್ಲಿ ಟೈಮ್ ಪಾಸ್ ಆಗ್ಲಿ ಅಂತ. ಯಾಕಂದ್ರೆ ಬಿಗ್ ಬಾಸ್ ಇಂದ ಬಂದಿರುವಂತ 2 ಘಟಾನುಘಟಿಗಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು ಗಿಲ್ಲಿ ನಟ, ಇನ್ನೊಂದು ಗಿಲ್ಲಿ ನಟನ್ ವೈರಿ. ಇಬ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಮೇಡಮ್ ದೇನು ಹೋಗ್ಲಿ ಬಿಡಿ, ಇನ್ಸ್ಪೆಕ್ಟರ್ ಗೆ ಮೇಲಿರುವಂತ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ನಟಕ್ ಕೊಟ್ಟಿರುವಂತ ಕ್ಯಾರೆಕ್ಟರ್ ಹಾಗೇನೆ ಅಲ್ಲಿ ಬರುವಂತ ಒಂದು ಸಿಚುವೇಶನ್ಸ್ ಎರಡು ಕೂಡ ಅನ್ನೆಸೆಸಿಟಿ. ಅವನೇನ ಗೇ ಅನ್ಬಿಟ್ಟಂತೆ ಇವನ್ ಬಂದ್ ಹೊಡೆದ್ಬಿಡ್ತಾನೆ ಅಂತೆ. ಫುಲ್ ಬ್ಲೇಡೆ. ಇನ್ನ ಎರಡನೇದಾಗಿ ಸಂಜನಾ ಮೇಡಮ್ ಅವರ ಕ್ಯಾರೆಕ್ಟರ್ ಯಾವಾಗ್ಲೂ ಒಡೆಯರಂಗೆ ಬೈಯೋರಂಗೆ ಮಾತಾಡ್ತಾ ಇರ್ತಾರೆ. ಸೇಮ್ ಸಲಗ ಸಿನಿಮಾದಲ್ಲಿ ಯಾವ ರೀತಿ ರಫ್ ಅಂಡ್ ಟಫ್ ಆಗಿದ್ರು ಅದನ್ನೇ ಕ್ಯಾರಿ ಮಾಡ್ಕೋಬತ್ತಾ ಇದಾರೆ ಎಲ್ಲಾ ಸಿನಿಮಾದಲ್ಲೂ ಕೂಡ. ಆ ಕ್ಯಾರೆಕ್ಟರ್ ಇಂದ ಮೇಡಮ್ ಅವ್ರು ಯಾಕೋ ಆಚೆಗೆ ಬರಂಗ್ ಕಾಣಲ್ಲಪ್ಪ. ಫಸ್ಟ್ ಹಾಫ್ ನಿಜವಾಗ್ಲೂ ನಾರ್ಮಲ್ ಆಗಿ ಗ್ರಿಪ್ ಆಗಿ ಹಿಡ್ಕೋತದೆ ನಿಮ್ಮನ್ನ. ಏನೋ ಒಂದು ಸಸ್ಪೆನ್ಸ್ ಆಗಿದೆ ಮರೆ, ಏನೋ ರಿವೀಲ್ಡ್ ಆಗುತ್ತೆ, ಮುಂದೆ ಆಗ್ಬೋದೇನೋ, ಯಾರು ಮಾಡ್ತಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ನಿಮ್ಮನ್ನ ಗ್ರಿಪ್ ಆಗಿ ಹಿಡ್ಕೋತದೆ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಯಾರು ಮಾಡ್ತಿದಾರೆ ಅಂತ ರಿವೀಲ್ಡ್ ಆದ ಕೂಡ್ಲೆ ಇವ್ರ ಹಳಬ್ರು ಏನೋ ವೆರೈಟಿ ಆಕ್ಟಿಂಗ್ ಮಾಡಿರ್ತಾರೆ ಈ ಸಿನಿಮಾದಲ್ಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಡಿಸಪಾಯಿಂಟೆಡ್. ಧನ್ವೀರ್ ಅವರು ಕೂಡ ಆಲ್ಮೋಸ್ಟ್ ದರ್ಶನ್ ಅವ್ರ ಐಟೆ ಬರ್ತಾರೆ. ಆಲ್ಮೋಸ್ಟ್ ಆ ಘಟಕ್ಕೆ ಈ ಘಟನ ಇಲ್ಲಿ ವಿಲ್ಲನ್ ಆಗಿ ಹಾಕಿದ್ದು ವರ್ಕೌಟೇ ಆಗಿಲ್ಲ. ಬಟ್ ಆದ್ರೆ ಇಲ್ಲಿ ಎಜುಕೇಟೆಡ್ ಆಗಿರುವಂತ ವಿಲ್ಲನ್ ಅಂದ್ಮೇಲೆ ಮಿಲ್ಕಿ ಬಾಯ್ ಆಗೆ ಇರ್ತಾನೆ. ಓಕೆ, ಇವರು ಕೂಡ ಮಿಲ್ಕಿ ಬಾಯ್ ಆಗೆ ಇದಾರೆ. ಬಟ್ ಧನ್ವೀರ್ ಅವರ ಫಿಸಿಕ್ಸ್ ಗೆ ಮ್ಯಾಚ್ ಆಗಿ ಅವ್ರಿಬ್ರು ಮಧ್ಯೆ ಒಂದು ದೊಡ್ಡ ಫೈಟ್ ಆಗೋದಿದ್ರೆ ಇನ್ನು ಬೆಟರ್ ಆಗಿರ್ತಿತ್ತು. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಟಾಮ್ ಅಂಡ್ ಜೆರ್ರಿ ಶೋ ನೋಡ್ದಂಗ ಆಗ್ಬಿಡ್ತು. ಮೊದ್ಲೇ ಹೇಳಿದಾಗೆ ಕತೆ ತುಂಬಾನೇ ಚೆನ್ನಾಗಿದೆ. ಇದನ್ನ ಸ್ವಲ್ಪ ಚೇಂಜ್ ಮಾಡಿ ಎಕ್ಸಿಕ್ಯೂಷನ್ ನ ಬೇರೆ ರೀತಿ ಮಾಡಿದರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಒಂದು ಲೆವೆಲ್ಗೆ ಇದನ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೂ ಕೂಡ ತಗೊಂಡು ಹೋಗ್ಬೋದಾದಂತ ಸಾಧ್ಯತೆಗಳು ತುಂಬಾನೇ ಇದ್ವು. ಒಂದು, ವಿಲ್ಲನ್ ಚೇಂಜ್ ಮಾಡ್ಬೇಕಾಗಿತ್ತು. ಎರಡನೇದು, ವಿಲ್ಲನ್ ಗಿರುವಂತ ಫ್ಲಾಶ್ ಬ್ಯಾಕ್ ಸ್ಟೋರಿನ ಚೇಂಜ್ ಮಾಡ್ಬೇಕಾಗಿತ್ತು. ಲೈಕ್ ಇಲ್ಲಿ ದೇವ್ರಗಳ ರೆಫರೆನ್ಸ್ ತಗೊಂಡಿದ್ದಾರೆ, ಜಾಸ್ತಿ ಹೇಳೋದಕ್ ಹೋಗಲ್ಲ, ದೇವ್ರಗಳು. ಇದನ್ನ ಡೈರೆಕ್ಟ್ ಆಗಿ ಅಲ್ಲಿ ಕನೆಕ್ಟ್ ಮಾಡಿ ಡಿವೋಷನಲ್ ಆಗಿ ಏನಾದ್ರು ತಗೊಂಡೋಗಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಕ್ಲಿಕ್ ಆಗಿರೋದು ಈ ಸಿನಿಮಾ. ಇನ್ನ ಮೂರನೇದು, ಅನ್ನೆಸೆಸಿಟಿ ಸೀನ್ಸ್ ಗಳು ಬೇಡದೇ ಇದ್ರು ಕೂಡ ಇರ್ಲಿ ಅನ್ಬಿಟ್ಟು ಹಾಕವ್ರೆ. ಈ ಮೂರು ಕೂಡ ಕರೆಕ್ಷನ್ ಆಗ್ಬಿಟ್ಟಿದ್ರೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೂಪರ್ ಹಿಟ್ ಆಗಿ ಒಳ್ಳೆ ಕಲೆಕ್ಷನ್ ಮಾಡಿರೋದು ಡೆಫಿನೆಟ್ಲಿ. ಸೊ ಆದ್ರೂ ಕೂಡ ಕಮ್ಮಿ ಇಲ್ಲ, ಇದೊಂದು ನಾರ್ಮಲ್ ಆಗಿ ಇಟ್ಕೊಡುವಂತ ಸಿನಿಮಾನೇ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದು ಪೈಸಾ ವಸೂಲ್ ಆಗೋದಂತೂ ಗ್ಯಾರಂಟಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.